ನಮಸ್ಕಾರ ದೇವರು. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಟಾರ್ಚ್ ಲೈಟ್ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಾನು ರೆಡಿ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು LED ಬಲ್ಪು ಮತ್ತು ಒಂದು ಪೈಪು ಮತ್ತು ಒಂದು ಸ್ವಿಚ್ಚು, ಹಿಂದ್ಗಡೆ ಒಂದು ಟೈಪ್ ಸಿ ಫೀಮೇಲ್ ಪೋರ್ಟು, ಚಾರ್ಜಿಂಗ್ ಪಿನ್ನು, ನಾವು ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಒಳಗಡೆ ಬ್ಯಾಟ್ರಿ ಇದೆ, ಇಲ್ಲಿ ಮುಂದ್ಗಡೆ LED ಇದೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನೋಡಿ ಒಂದ್ಸಲ 97% ಪೀಪಲ್ಲು ನಮ್ಮ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದಾರೆ. ಇದು ತುಂಬ ಅಂದರೆ ತುಂಬ ಮೋಸ. ನೀವೇ ಯೋಚನೆ ಮಾಡಿ, ಇದು ನಿಮಗೆ ನ್ಯಾಯ ಅನಿಸ್ತಾ ಇದೆಯಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. 2% ಪೀಪಲ್ ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇದು ತುಂಬ ಅಂದರೆ ತುಂಬ ಅನ್ಯಾಯ. ಆ್ಯಂಡ್ ಇದು ಬಿಲ್ಡ್ ಕ್ವಾಲಿಟಿ ಆದರೆ ಚೆನ್ನಾಗಿದೆ. ಮತ್ತು ಇನ್ನು ಲೈಟ್ ನೋಡಿ ಎಷ್ಟೊಂದು ಬರ್ತಾಯಿದೆ ಅಂತ ನೋಡಿ, ಚೆನ್ನಾಗಿದೆ. ಇದು ನಾನು ಡೈಲಿ ಲೈಫ್ಗೆ ಯೂಸ್ ಮಾಡೋಕ್ಕಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಹೇಗಿದೆ ಅಂತ. ಫಸ್ಟ್ ನಮ್ಗೆ ಬೇಕಾಗಿರೋದು ಒಂದು 9 ವ್ಯಾಟ್ LED ಬಲ್ಪ್ ಇರುತ್ತಲ್ಲ, ಅದನ್ನು ನಾನು ಹಿಂದ್ಗಡೆ ಕ್ಯಾಪ್ ತಗೊಂಡಿದ್ದೀನಿ. ಇಲ್ಲಿರುತ್ತಲ್ಲ ಅದನ್ನು ರಿಮೂವ್ ಮಾಡಿದ್ದೀನಿ. ಹೋಲ್ಡರ್ಗೆ ಫಿಕ್ಸ್ ಮಾಡ್ತೀವಿ ಅದು. ಮತ್ತು ಇಲ್ಲಿ ಕ್ಯಾಪ್ ರಿಮೂವ್ ಮಾಡಿಕೊಂಡು ಮೇಲ್ಗಡೆ ಇದು ಸಿಲ್ವರ್, ಇಲ್ಲಿ ಅಲ್ಯೂಮಿನಿಯಂ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟನ್ನು ನಾವು ರಿಮೂವ್ ಮಾಡ್ಕೋಬೇಕು. ಇದನ್ನು ರಿಮೂವ್ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಮತ್ತೆ ಫ್ಲಾಟಾಗಿರಬೇಕು. ಯಾಕಂತ ಹೇಳ್ತೀನಿ ನೋಡಿ, ಇದು ಸ್ವಲ್ಪ ಹೈಟ್ ಬಂತು, ಕೀಲೋವಾಗೋದು ಸ್ವಲ್ಪ ಹೈಟ್ ಬಂತು ಬಿಡ್ತು. ಇದು ಫ್ಲಾಟಾಗಿರಬೇಕು. ಯಾಕಂದರೆ ಆ LED ಇರುತ್ತಲ್ಲ, ಆ LED ಹೋಗ್ಬಿಟ್ಟು ಅದ್ರ ಮೇಲೆ ಕರೆಕ್ಟಾಗಿ ಕುತ್ಕೋಬೇಕು. ಯಾಕಂದರೆ ಇದು ಹೀಟ್ ಅನ್ನೋದು ಪ್ರೊಡ್ಯೂಸ್ ಮಾಡುತ್ತೆ ಆ LED. ನೋಡಿ, ಇದೇ ಆ LED COB ಲೈಟ್ ಅಂತ ಹೇಳ್ತೀವಿ. ಇದು ಈ LED ಹೀಟ್ ಅನ್ನೋದು ಬರುತ್ತೆ. ಆವಾಗ ಈ ಪೇಸ್ಟ್ ಆಗಬೇಕು ನೋಡಿ. ಈ ಪೇಸ್ಟ್ ಕೆಲಸ ಏನಂದರೆ, ಆ LED ಬರೋ ಹೀಟನ್ನು ಈ ಅಲ್ಯೂಮಿನಿಯಂ ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ಗೆ ಇದು ಪಾಸ್ ಮಾಡುತ್ತೆ ಈ ಪೇಸ್ಟು. ಆವಾಗ ಆ ಅಲ್ಯೂಮಿನಿಯಂ ಬಂದು ಇದಕ್ಕೆ ಪಾಸ್ ಮಾಡುತ್ತೆ. ಆವಾಗ ನಮ್ಮ LED ಕೆಟ್ಟೋಗ್ದಿರ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಆಚೆ ಬಂದುಬಿಡ್ತಾ ಇರುತ್ತೆ. ಆವಾಗ LED ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ, ಲೈಫ್ ಅನ್ನೋದು ಬರುತ್ತೆ. ನೋಡಿ, ಪೇಸ್ಟ್ ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಈ LED ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಆಗೋಗುತ್ತೆ ಅದು. ಪೇಸ್ಟ್ ಆಗಿಬಿಟ್ಟು ಅದ್ರ ಮೇಲೆ LED ಕೂರಿಸ್ಬಿಟ್ರೆ ಅದು ಪೇಸ್ಟು ಮತ್ತು ಅಲ್ಯೂಮಿನಿಯಂ ಪ್ಲೇಟು ಎರಡೂ ಗಟ್ಟಿಯಾಗಿ ಫಿಕ್ಸ್ ಆಗೋಗುತ್ತೆ. ಮತ್ತು ಒಂದು ನಟ್ ಹಾಕ್ಕೋಬೇಕು, ಯಾಕಂದರೆ ಟೈಟಾಗಿರಬೇಕಲ್ಲ, ಉದುರೋಗ್ದಿರ. ಇಲ್ಲಿ ಈ ಕಡೆಯಿಂದ ಅದು ಕರೆಕ್ಟಾಗಿ ಸೆಂಟ್ರಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಮತ್ತು ಒಂದು PVC ಶೀಟ್ ತಗೊಳ್ಳಿ, ಯಾಕಂದರೆ ಅಲ್ಲಿ ಅಲ್ಯೂಮಿನಿಯಂ ಪ್ಲೇಟು ಹೋಲ್ ಅನ್ನೋದು ಆ ನಟ್ಟಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ನೋಡಿ ಫಿಕ್ಸ್ ಮಾಡಿಕೊಂಡೆ ನಾನು. ಮತ್ತು ಇವಾಗ ಇದು ತಗೊಂಡು ಇದು ಬಲ್ಪು, ಇದನ್ನು ಇದರ ಒಳಗಡೆ ಕಿಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಫಿಕ್ಸ್ ಆಗೋಯ್ತು ನೋಡಿ. ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ನಾನು, ಟೈಟಾಗಿ ಆಗೋಯ್ತು. ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ, ಟೈಟ್ ಮಾಡಿಲ್ಲ ನಾನು. ಇನ್ನೊಂದೇನೆಂದರೆ, ವೈರ್ಸ್ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ನೋಡಿ, ವೈರ್ಸ್ ಹಾಕ್ಕೊಂಡೆ ಟೈಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗಟ್ಟಿಯಾಗಿದೆ. 2 ವೈರ್ಸು ಔಟ್ಪುಟ್ ಬರಬೇಕು ತಾನೆ ನಮಗೆ. ಮತ್ತು ಇದು ಏನಾದರೂ ಗಲೀಜಿದ್ದರೆ ಕ್ಲೀನ್ ಮಾಡಿಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಆಗೋಯ್ತು. ಆ್ಯಂಡ್ ನಮಗೆ ಔಟ್ಪುಟ್ಟು 2 ವೈರ್ಸು ಬಂದಿದೆ ನೋಡಿ. ಟೆಸ್ಟ್ ಮಾಡೋಣ ಒಂದು ಸಲ, ಉರಿಯುತ್ತೆ ಇಲ್ವಂತ. ನೋಡಿ, ಬರ್ತಾಯಿದೆ. ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಇವಾಗ ತೋರಿಸಿದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡ್ತೀರ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದಿರೋ ನೋಡಿದ್ರೇ ಅರ್ಥ ಆಗೋದು ನಿಮಗೆ. ಇವಾಗ ಏನಂದರೆ, ಈ 2 ವೈರ್ಸು ಈ ಪೈಪ್ ಒಳಗಡೆ ಕಿಕ್ಕೊಂಡು ಇಲ್ಲಿ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಇದೇ ನಮ್ಮ ಟಾರ್ಚ್ ಲೈಟ್ ಅಷ್ಟೇ. ಅದು ಸ್ವಲ್ಪ ದೊಡ್ಡದಾಗಿ ಹೀಟ್ ಮಾಡಿಕೊಂಡು ಆ ಬಲ್ಪನ್ನು ಪೈಪ್ ಒಳಗಡೆಕ್ಕೆ ಸೇರಿಸ್ಕೋಬೇಕು. ಇಷ್ಟೇ ನಮ್ಮ ಟಾರ್ಚ್ ಲೈಟು. ಇಲ್ಲಿ ಫಸ್ಟು ಸ್ವಿಚ್ಚಿಗೆ ಹೋಲ್ ಹಾಕ್ಕೋಬೇಕು. ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಂತ. ಆ ಸ್ವಿಚ್ ಇರುತ್ತಲ್ಲ, ಇದು ಸ್ವಿಚ್ಚು ಆನ್ ಆಫು ಮಾಡ್ಕೊತೀವಲ್ಲ ನಾವು LED ಲೈಟ್ಗೆ, ಆ ಸ್ವಿಚ್ಚು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಆನ್ ಆಫ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇವಾಗ ಏನಂದರೆ, ಫಸ್ಟ್ ನಾವು ಇದನ್ನು ಹೀಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೋಬೇಕು ನಾವು. ಮತ್ತು ಇದೊಂದು ಲಿಥಿಯಂ ಅಯಾನ್ ಬ್ಯಾಟ್ರಿ 3.7 ವೋಲ್ಟ್ಸು.
ಫುಲ್ ಚಾರ್ಜ್ ಮಾಡಿದ್ರೆ ಇದು 4.2 ವೋಲ್ಟ್ಸ್ ಕೊಡುತ್ತೆ. ಈ ಬ್ಯಾಟ್ರಿನ ಹಿಂಗೆ ಒಳಗಡೆಕ್ಕೆ ಸೇರಿಸ್ಕೊಂಡು ಕೆಳಗಡೆ ಅಂದರೆ ಹಿಂದೆ ಒಂದು ಚಾರ್ಜಿಂಗ್ ಪಿನ್ ಬರುತ್ತೆ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಅದಕ್ಕೆ ನಾನು ಹೋಲ್ ಹಾಕ್ಕೊಂಡಿದ್ದೀನಿ ನೋಡಿ PVC ಶೀಟ್ಗೆ. ಇದು ಟೈಪ್ ಸಿ ಪೋರ್ಟ್ ಅಂತ ಹೇಳಿದ್ನಲ್ಲ ನೋಡಿ, ಇದೇ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಮತ್ತು ನಮಗೆ ಔಟ್ಪುಟ್ ವೋಲ್ಟೇಜ್ ಅನ್ನೋದು ಕೊಡುತ್ತೆ. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಈ ಕಡೆಯಿಂದ ನೋಡಿ ಈ ಥರ ಫಿಕ್ಸ್ ಮಾಡ್ಕೋಬೇಕು. ಆಚೆಯಿಂದ ಹಿಂಗಿರುತ್ತೆ ನೋಡಿ. ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟು ನಮ್ಮ ಪ್ರಾಜೆಕ್ಟು. ನೋಡಿ ಇವಾಗ ನಾನು ಸೂಪರ್ ಗ್ಲೂ ಹಾಕಿದ್ದೀನಿ, ಅಂದರೆ ಫೆವಿಕ್ವಿಕ್ ಹಾಕಿದ್ದೀನಿ. ಇದನ್ನೇ ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಸುತ್ತಲೂ ಇರೋ PVC ಶೀಟು ಕಟ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಇವಾಗ ಏನಂದರೆ ಫಸ್ಟ್ ನಮಗೆ ಇಲ್ಲಿ ಹೀಟ್ ಮಾಡಿಕೊಂಡು ಈ ಬಲ್ಪನ್ನು ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಇಟ್ಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಷ್ಟೆ. ನಾನು ಹೀಟ್ ಮಾಡಿಕೊಂಡು ಫಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟೊಂದು ಫಿಕ್ಸ್ ಅಂದರೆ ಅದು ಗಟ್ಟಿಯಾಗಿ ನಿಂತೈತು, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಅದು ಮತ್ತೆ ಬರೋದಿಲ್ಲ, ಆ ಥರ ಫಿಕ್ಸ್ ಆಗೋಯ್ತು. ಇವಾಗ ಸ್ವಲ್ಪ ಫೆವಿಕ್ವಿಕ್ ಹಾಕ್ಕೊಂಡು ಅದನ್ನು ಅಲ್ಲೇ ಫಿಕ್ಸ್ ಮಾಡಬೇಕು ಪರ್ಮನೆಂಟಾಗಿ. ಮತ್ತು ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ತಗೊಳ್ಳಿ. ನಾನು ಆವಾಗಲೇ ಅದಕ್ಕೆ ಫೆವಿಕ್ವಿಕ್ ಹಾಕಿಲ್ಲ, ಯಾಕಂದರೆ ಬ್ಯಾಟ್ರಿ ಫಿಕ್ಸ್ ಮಾಡ್ಕೊಂಡು ಹಾಕೋಣ ಅಂತ ಅಂದ್ಕೊಂಡೆ. ನೋಡಿ ಪಾಸಿಟಿವ್ ಟರ್ಮಿನಲ್ಲು ನೆಗೆಟಿವ್ ಟರ್ಮಿನಲ್ಲು ನಾನು ವೈರ್ಸು ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಇದು ಪಾಸಿಟಿವ್ ನೆಗೆಟಿವ್. ಆ ಬ್ಯಾಟ್ರೀಸು ಟರ್ಮಿನಲ್ಸು ಶಾರ್ಟ್ ಮಾಡಬಾರ್ದು, ಯಾಕಂದರೆ ಅದು ಬ್ಯಾಟ್ರಿ ಮತ್ತು ಹೀಟ್ ಬಂದುಬಿಟ್ಟು ಬ್ಲಾಸ್ಟ್ ಆಗಿಬಿಡುತ್ತೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್ಗೆ ಇಲ್ಲಿ B+B- ಅಂತಿದೆ ನೋಡಿ, ಅಲ್ಲಿ ನಾವು ಬ್ಯಾಟ್ರಿ ಪಾಸಿಟಿವ್ ನೆಗೆಟಿವು ಸಾಲ್ಡ್ರ್ ಮಾಡ್ಕೋಬೇಕು. ಮತ್ತು ಔಟ್ಪುಟ್ ಅನ್ನೋದು ಆ LED ಲೈಟ್ಗೆ. ನೋಡಿ ಇವಾಗ ನಾನು B+B- ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಇದು ಬಲ್ಪನ್ನು ನಾವು ಇದಕ್ಕೆ ಹಾಕ್ಕೊಂಡು ಫಸ್ಟ್ ನಾವು ಇದನ್ನು ಫಿಕ್ಸ್ ಮಾಡ್ಕೊತೀವಿ. ಇವಾಗ ಪರ್ಮನೆಂಟಾಗಿ ಫೆವಿಕ್ವಿಕ್ ಅನ್ನೋದು ಹಾಕ್ಕೋಬೇಕು. ಅಷ್ಟೇ. ಇವಾಗ ಒಂದು ವೈರು ಆ ಒಳಗಡೆ ಇರುತ್ತಲ್ಲ 2 ವೈರ್ಸಲ್ಲಿ, ಆ 2 ವೈರ್ಸಲ್ಲಿ ಒಂದು ವೈರ್ ಎತ್ಕೊಂಡು ಆ ವೈರ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಿಚ್ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನು ಇವಾಗ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾನು ಸ್ವಿಚ್ಚು ಆ್ಯಡ್ ಮಾಡಿದ್ದೀನಿ ನೋಡಿ. ಸಿಂಪಲ್ ಡಯಾಗ್ರಾಮ್ ಏನು ಬೇಕಾಗಿಲ್ಲ ಇದಕ್ಕೆ. ಒಂದು ವೈರ್ ತಗೊಂಡು ಅಲ್ಲಿ ಸೆಂಟ್ರಲ್ಲಿ ಒಂದು ಸ್ವಿಚ್ ಆಗಿಬಿಟ್ರೆ ಸರಿ ಹೋಗುತ್ತೆ ಅಷ್ಟೇ. ಮತ್ತು ಔಟ್ಪುಟ್ಟು 2 ವೈರ್ಸ್ ಅನ್ನೋದು ನಮಗೆ ಹಿಂದೆ ಬರುತ್ತೆ, ಇಲ್ಲಿ ಬರುತ್ತೆ. ಅದೊಂದು ಒಳಗಡೆನೇ ಇದೆ ನೋಡಿ, ಬಂತು ಆಚೆ. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಆನ್ ಆಫ್ಗೆ. ನೋಡಿ ಸ್ವಿಚ್ ನೋಡಿ ಎಷ್ಟೊಂದು ಚೆನ್ನಾಗಿ ಫಿಕ್ಸ್ ಆಗೋಯ್ತು ಅಂತ ನೀವೇ ನೋಡಿ. ಫ್ಲಾಟಾಗಿ ಅದ್ರ ಮೇಲೆ ಕುತ್ಕೊಂಡ್ಬಿಡ್ತದು, ಮತ್ತೆ ಬರೋದಿಲ್ಲ. ಇದಕ್ಕೆ ಫೆವಿಕ್ವಿಕ್ ಆಗಬಾರ್ದು, ಯಾಕಂದರೆ ಅದು ಚೆನ್ನಾಗಿ ಕುತ್ಕೊಂಡಿದೆ, ಅದಕ್ಕೆ ನಾನು ಫೆವಿಕ್ವಿಕ್ ಹಾಕಲ್ಲ. ಒಂದು ವೇಳೆ ಸ್ವಿಚ್ ಏನಾದರೂ ಕೆಟ್ಟೋದ್ರೆ ಮತ್ತು ನಾವು ಅದನ್ನು ರಿಮೂವ್ ಮಾಡಿಕೊಂಡು ಇನ್ನೊಂದು ಸ್ವಿಚ್ಚು ಆ್ಯಡ್ ಮಾಡೋದು, ಅಂದರೆ ಇನ್ನೊಂದು ಸ್ವಿಚ್ಚು ನಾವು ಹಾಕ್ಕೋಬೋದು ಅಂತೇಳ್ಬಿಟ್ಟು ನಾನು ಫೆವಿಕ್ವಿಕ್ ಹಾಕಿಲ್ಲ. ಇವಾಗ ಇಲ್ಲಿ ನೋಡಿ ಈ 2 ವೈರ್ಸು ಆ ಲೈಟ್ ವೈರ್ಸು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಈ 2 ವೈರ್ಸು ಇಲ್ಲಿದೆ ಅಲ್ಲ ಔಟ್ಪುಟ್ಟು ಅಂತ, ಇಲ್ಲಿ ನೋಡಿ ಔಟ್ಪುಟ್ಟು ಪ್ಲಸ್ಸು ಮೈನಸ್ಸು, ಔಟ್ ಮೈನಸ್ ಅಂತಿದೆಯಲ್ಲ, ಆ 2 ವೈರ್ಸ್ಗೆ ಈ 2 ವೈರ್ಸು ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಎಸ್ ನೋಡಿ ನಾನು ಸಾಲ್ಡ್ರ್ ಮಾಡ್ಕೊಂಡ್ಬಿಟ್ಟೆ. ಬ್ಯಾಟ್ರಿ ಪ್ಲಸ್ಸು ಮೈನಸ್ಸು ಮತ್ತು ಔಟ್ಪುಟ್ಟು ಪ್ಲಸ್ಸು ಮೈನಸ್ಸು. ಇವಾಗ ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗುತ್ತೆ ಅದು. ಇವಾಗ ಈ ಬ್ಯಾಟ್ರಿನ ಎತ್ಕೊಂಡೋಗಿ ಈ ಪೈಪ್ ಒಳಗಡೆಕ್ಕೆ ಸೇರಿಸ್ಕೊಂಡು ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಒಳಗಡೆಕ್ಕೆ ಹಾಕ್ಕೋಬೇಕು. ನೋಡಿ ಇದು ಸೂಪರ್ ಗ್ಲೂ ಹಾಕಿದ್ರೆ ಮಾತ್ರ ಸರಿ ಹೋಗಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಟ್ ಗ್ಲೂ ಕೂಡ ಹಾಕ್ತೀನಿ ಇಲ್ಲಿ. ಏನಾದರೂ ನಾವು ಚಾರ್ಜಿಂಗ್ ಪಿನ್ನು ಚಾರ್ಜ್ ಮಾಡೋವಾಗ ಮತ್ತು ಆ ಚಾರ್ಜ್ ಪಿನ್ನು ತೆಗೆಯೋವಾಗ ಏನಾದರೂ ಉದುರೋದ್ರೆ ನಮಗೆ ಮತ್ತೆ ಬಿಸಾಕ್ತೀವಿ, ಆಚೆ ಹಾಕ್ತೀವಿ. ಇದನ್ನು ಆಚೆ ಎಲ್ಲ ಹಿಂದಕ್ಕೆ ಹಾಕ್ಬಿಡ್ತೀವಿ, ಯೂಸ್ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಟ್ ಗ್ಲೂ ಕೂಡ ಇದಕ್ಕೆ ಹಾಕೋಣ ಅಂತ ಹಾಟ್ ಗ್ಲೂ ಕೂಡ ಸ್ವಲ್ಪ ಹಾಕೋಣ. ನೋಡಿ ಇವಾಗ ಸ್ವಲ್ಪ ಹಾಕಿದ್ದೀನಿ, ಅಷ್ಟೊಂದು ಆಗಬಾರ್ದು, ಯಾಕಂದರೆ ಅದು ಮತ್ತೆ ಫಿಕ್ಸ್ ಆಗೋಲ್ಲ ಚೆನ್ನಾಗಿ ಆ ಪೈಪ್ ಒಳಗಡೆಕ್ಕೆ. ಸುಮ್ಮನೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು
ಆ ಬ್ಯಾಟ್ರಿ ಇರುತ್ತಲ್ಲ ಒಳಗಡೆ, ಅದನ್ನು ಇನ್ನೂ ಒಳಗಡಕ್ಕೆ ತಳ್ಕೊಂಡು ಈ ಚಾರ್ಜಿಂಗ್ ಪಿನ್ನನ್ನು ನಾವು ಒಳಗಡಕ್ಕೆ ಇಟ್ಕೊಂಡು ಸುತ್ತಲೂ ಫೆವಿಕ್ವಿಕ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ಇವಾಗ ಫೆವಿಕ್ವಿಕ್ ಹಾಕೋಬೇಕು. ಇಲ್ಲಿ ಸ್ವಲ್ಪ ಮೇಲಕ್ಕೆ ಬಂತು, ಪರವಾಗಿಲ್ಲ, ಸೆಟ್ ಮಾಡ್ತೀನಿ. ನೋಡಿ ಗೈಸ್, ಸರಿ ಹೋಯಿತು. ನನ್ನ ಟಾರ್ಚ್ ಲೈಟ್ ಕೂಡ ರೆಡಿ ಆಗೋಯಿತು. ನೋಡಿ ಯಾವ ಥರ ಇದೆ ಅಂತ. ಕೆಳಗಡೆಗೆ ಹಾಕಿದ್ರೂ ಇದು ಉದುರೋಗಲ್ಲ. ನನಗೆ ಗೊತ್ತಿದ್ದಂಗೆ ಇದು ಉದುರೋಗುತ್ತೇನೋ. ಬಲ್ಪ್ ಅಂತೂ ಒಳಗಡೆ ಅಂತೂ ಏನೂ ಆಗಲ್ಲ, ಯಾಕಂದರೆ ಎಲ್ಲ ಸೂಪರ್ ಗ್ಲೂ, ಹಾಟ್ ಗ್ಲೂ ಆಗಿಬಿಟ್ಟಿದ್ದೀನಿ. ನೋಡಿ, ಇದು ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಪಿನ್. ಒಂದು ಸಲ ಚಾರ್ಜ್ ಮಾಡೋಣ. ಇಲ್ಲಿ ನೋಡಿ, ಟೈಪ್ ಸಿ ಇಲ್ಲೇ ಇದೆ. ಚಾರ್ಜ್ ಆಗ್ತಾಯಿದೆ. ಇದು ರೆಡ್ ಕಲರ್ ಲೈಟ್ ಬಂದಿದೆ. ಫುಲ್ ಚಾರ್ಜ್ ಆಗಿಬಿಟ್ರೆ ಬ್ಲೂ ಕಲರ್ ಲೈಟ್ ಬರುತ್ತೆ. ಅದು ನೋಡಿ ನೋಡಿ ರೆಡ್ ಕಲರ್ ಲೈಟು ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಆಗೋಲಿ. ಇದಕ್ಕೆ ಹೋಲ್ ಇಟ್ಕೊಂಡಿಲ್ಲ ನಾನು, ಅಂದರೆ ಆ ಬ್ಯಾಟ್ರಿ ರೆಡ್ ಕಲರ್ ಬ್ಲೂ ಕಲರ್ ಬೀಳುತ್ತಲ್ಲ ಲೈಟು, ಆ ಲೈಟ್ ನೋಡೋಕ್ಕೆ ಹೋಲ್ ಇಟ್ಕೊಂಡಿಲ್ಲ. 1 ಅವರ್ ಚಾರ್ಜ್ ಮಾಡೋಣ. ಚಾರ್ಜ್ ಆಗಿದೆ, ಅಂದರೆ ಸ್ವಲ್ಪ ಆಗಿದೆ, ಫುಲ್ ಆಗಿಲ್ಲ. ಇವಾಗ ನಾವು ಔಟ್ಸೈಡ್ ಹೋಗಿಬಿಟ್ಟು ಚೆಕ್ ಮಾಡೋಣ. ಇವಾಗ ಟೈಮ್ ನೋಡಿದ್ರೆ ನಿಜವಾಗ್ಲೂ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ. ನೋಡಿ, ಮಲ್ಕೊಂಡಿದ್ದಾರೆ, ನಾನೊಬ್ಬನೇ ಇರೋದು. ಇವಾಗ ಆಚೆ ಹೋಗಿಬಿಟ್ಟು ಟಾರ್ಚ್ ಲೈಟ್ ಟೆಸ್ಟ್ ಮಾಡೋಣ. ಗೈಸ್ ನೋಡಿ ಎಷ್ಟೊಂದು ಕತ್ತಲಿದೆ ಅಂತ. ಇಲ್ಲಿ ನೋಡಿ, ಇವಾಗ ನಾನು ನನ್ನ ಮೊಬೈಲ್ ಟಾರ್ಚ್ ಲೈಟ್ ಹಾಕ್ತೀನಿ. ನೋಡಿ ಎಷ್ಟೊಂದು ಕತ್ತಲಿದೆಯೋ. ಮೊಬೈಲ್ ಟಾರ್ಚ್ ಲೈಟು ಮತ್ತು ಇವಾಗ ಇದನ್ನು ಹಾಕ್ತೀನಿ. ನೋಡಿ ಡಿಫ್ರೆನ್ಸ್ ನೋಡಿ. 9 ವ್ಯಾಟ್ ಬಲ್ಪು ಅಷ್ಟು ಪವರ್ ಕೊಡ್ತಾ ಇದೆ ನಮಗೆ. ಇದು ನೀವೇ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಎಷ್ಟೊಂದು ಬೆಳಕು ಕೊಡ್ತಾ ಇದೆ, ನೀವೇ ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಕನ್ನಡದವರು. ಆ್ಯಂಡ್ ನೋಡಿ ಎಷ್ಟೊಂದು ಬೆಳಕು ಕೊಡ್ತಾ ಇದೆಯೋ ಇದು. ಈ 9 ವ್ಯಾಟ್ ಬಲ್ಬ್ಗಿಂತ ನೋಡಿ ಅದು 12 ವ್ಯಾಟು, 18 ವ್ಯಾಟ್ ಅದು. ಇದ್ರ ವ್ಯಾಟೇಜ್ ಎಷ್ಟು ಅಂತ ಗೊತ್ತಿಲ್ಲ, ನಾವು ರೆಡಿ ಮಾಡಿರೋ ಬಲ್ಪು. ನೋಡಿ ಇವಾಗ ನೋಡಿ, ಇದು ಡಿಫ್ರೆನ್ಸ್ ನೋಡಿ ಎಷ್ಟೊಂದು ಬೆಳಕು ಕೊಡ್ತಾ ಇದೆ ಅಂತ. ರೆಡಿ ಆಗೋಯ್ತು. ನೈಟು ತುಂಬ ಟೈಮ್ ಆಗಿಬಿಟ್ಟಿದೆ. ನೋಡಿ ಟೈಮ್ ನೋಡಿ ಒಂದು ಸಲ, 11:30 ಆಗ್ತಾಯಿದೆ ಟೈಮು. ಮಲ್ಕೊಳ್ಳೋಣ ಗೈಸ್. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋಸು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ ನೋಡಬೇಡಿ ಪ್ಲೀಸ್. ಅಂದರೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಬಾಯ್ ಬಾಯ್.